ಪರಮಹಂಸ ಹೇಳ್ತಾರೆ, ದೇವರೊಬ್ಬನೇ ಅಪ್ಪ, ದೇವನೊಬ್ಬ, ನಾಮ ಹಲವು, ರೂಪ ಹಲವು, ಮಹಿಮೆ ಹಲವು, ಮತ್ತೆ ಅಂದ್ರೆ ಭಗವಂತ ಒಬ್ಬನೇ, ಅವನನ್ನ ವಿವಿಧ ಹೆಸರುಗಳನ್ನ ಕರೀತೀವಿ ಅಂತ. ಅದಕ್ಕೆ ಒಂದು ಸರೋವರ ಇದೆ ಅಂತ ಅಂದ್ಕೊಳ್ಳಿ. ಆ ಸರೋವರಕ್ಕೆ 4 ದಿಕ್ಕುಗಳಿಂದ 4 ಜನ ಬರ್ತಾರೆ. ಒಬ್ರು ಕನ್ನಡ ಮಾತನಾಡೋರು, ಒಬ್ರು ಇಂಗ್ಲೀಷ್ ಮಾತನಾಡೋರು, ಒಬ್ರು ಹಿಂದಿ ಮಾತನಾಡೋರು, ಅಥವಾ ಇನ್ನೊಂದು ಯಾವುದೋ ಭಾಷೆ ಮಾತನಾಡೋರು ಬರ್ತಾರೆ. ಒಬ್ರು ಬಂದು ನೀರನ್ನು ಮುಟ್ಟಿ ನೀರಂತ ಅವನು ನೀರು ಅಂತ ಹೇಳ್ತಾನೆ ಕನ್ನಡದವನು, ಇನ್ನೊಬ್ನು ಬಂದು ವಾಟರ್ ಅಂತ ಹೇಳ್ತಾನೆ, ಇನ್ನೊಬ್ನು ಬಂದು ಈ ಪಾನಿ ಅಂತ ಹೇಳ್ತಾರೆ. ಅದಕ್ಕೆ ಅಕ್ವಾ ವಾಟರ್ ಪಾನಿವಾರಿಗಳು ನೀರಿಗೊಂದೇ ಹೆಸರು. ಅಕ್ವಾ ವಾಟರ್ ಪಾನಿವಾರಿಗಳು ನೀರಿಗೊಂದೇ ಹೆಸರು. ಅಲ್ಲ ಜೀಸಸ್ ಮೋಸೆಸ್ ಕಾಳಿಯರು ಪರಬ್ರಹ್ಮನುಸಿರು ಅಂತ ಪರಮಹಂಸರಿ ಕಥೆ ಹೇಳೋ ಮೂಲಕ ಏನಂತ ಹೇಳ್ತಾರೆ, ಒಂದೇ ವಸ್ತು, ನೀರು ಅನ್ನುವಂಥದ್ದು ಒಂದೇ ವಸ್ತು, ಭಗವಂತನು ಒಬ್ಬನೇ, ಆದರೆ ಜನರು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಅಂತ ಪರಮಹಂಸ ತತ್ವವನ್ನು ಹೇಳ್ತಾ ಹೋಗ್ತಾರೆ. ವಚನವೇದ ನೀವು ಶ್ರೀರಾಮಕೃಷ್ಣ ವಚನವೇದವನ್ನು ನೀವು ಓದ್ತಾ ಹೋದಾಗ ಗೊತ್ತಾಗ್ತದೆ. ಹಾಗಾಗಿ ಕಥೆ ರೂಪದಲ್ಲಿ ಭಾಳ ಚೆನ್ನಾಗಿ ಹೇಳಿದ್ರು, ಮನ ಮುಟ್ಟುವಂತ ಹೇಳಿದ್ರು. ನಾವು ಇಲ್ಲೇ ಕೇಳಿ ಇಲ್ಲಿ ಬಿಟ್ಟು ಹೋಗಬಾರ್ದು. ಆದರೆ ಯಾವ